ಹಾಯ್ ಬ್ಯೂಟಿಫುಲ್ ಸೋಲ್ಸ್, ಬನ್ನಿ ಹಾಗಿದ್ರೆ ಇವತ್ತಿನ ನಾವು ನೋಡ್ಲಿಕ್ಕೆ ಹೋಗ್ತಾ ಇದ್ದೀವಿ ನಿಮ್ಮ ಒಂದು ಲವ್ ರಿಲೇಶನ್ಶಿಪ್ ಅಲ್ಲಿ ಏನು ನಿಮಗೆ ಬ್ಲಾಕ್ ಮಾಡ್ತಾ ಇದೆ ಅಂತ ಹೇಳಿ. ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಇದೆ, ಟ್ವಿನ್ ಫ್ಲೇಮ್ ಇದೆ, ಯಾವ್ದಾದ್ರು ನೀವು ಇದನ್ನ ಅಬ್ಸರ್ವ್ ಮಾಡಬಹುದು. ಏನು ಬ್ಲಾಕೇಜಸ್ ಬರ್ತಾ ಇದೆ ಹಾಗಿದ್ರೆ ಅಂತ ಹೇಳಿ ನೋಡೋಣ. ಓಕೆ, ಪಾಸ್ಟ್ ಅಲ್ಲಿ ಏನೋ ಆಗಿರುವಂತದ್ದು, ಏನೋ ಸಿಟ್ಟಿಂದ ಏನೋ ಮಾತಾಡಿರುವಂತದ್ದು, ಏನೋ ಒಂದು ಫೀಲಿಂಗ್ಸಿಗೆ ಹರ್ಟ್ ಆಗಿರುವಂತದ್ದು ಏನೋ ನಡೆದಿದೆ. ಹಾಗಾಗಿ ಅದರಿಂದ ಒಂದು ಇಲ್ಲಿ ಏನಂತಂದ್ರೆ ಬ್ಲಾಕೇಜಸ್ ಬರ್ತಾ ಇದೆ ಅಂತ ಹೇಳ್ಬಹುದು. ಇನ್ನು ಹೇಳ್ಬೇಕು ಅಂತಂದ್ರೆ ಇಲ್ಲಿ ಇನಿಷಿಯೇಟಿವ್ ತಗೊಳ್ತಾ ಇಲ್ಲ, ಇಬ್ರು ಕೂಡ ಭೇಟಿ ಆಗ್ಬೇಕು, ಮಾತಾಡ್ಬೇಕು ಅನ್ನುವಂಥದ್ದನ್ನ ಇನಿಷಿಯೇಟಿವ್ ತಗೊಳ್ತಾ ಇಲ್ಲ. ಇನ್ನೊಬ್ರು ಮುಖಾಂತರ ಪ್ರಯತ್ನ ಮಾಡ್ತಾ ಇದ್ದೀರಾ, ಬಟ್ ನೀವು ಡೈರೆಕ್ಟ್ ಆಗಿ ಯಾವುದೇ ರೀತಿ ಇನಿಷಿಯೇಟಿವ್ ತಗೊಳ್ತಾ ಇಲ್ಲ ಅನ್ನುವಂಥದ್ದು ನನಗೆ ಗೊತ್ತಾಗ್ತಾ ಇದೆ. ತುಂಬಾ ಪ್ರೆಷರ್ ಇದೆ. ಯಾಕೆ ಪ್ರೆಷರ್ ಇದೆ ಅಂತಂದ್ರೆ, ಮೇ ಬಿ ನೀವು ಆಲ್ಮೋಸ್ಟ್ ನಿಮ್ಮ ಟೈಮ್ ಅನ್ನ ನೀವು ನಿಮ್ಮ ಫ್ರೆಂಡ್ಸ್ ಜೊತೆಗೆ ಟೈಮ್ ಅನ್ನ ಸ್ಪೆಂಡ್ ಮಾಡ್ತೀರಾ. ನಿಮ್ಮ ಒಂದು ರಿಲೇಶನ್ಶಿಪ್ ಅಲ್ಲಿ ಕೊಡ್ಬೇಕಾಗಿರುವಂತ ಟೈಮ್ ಅನ್ನ ನೀವು ಕೊಡ್ತಾ ಇಲ್ಲ ಅನ್ನುವಂಥದ್ದು ಕೂಡ ಎಲ್ಲೋ ಒಂದ್ ಕಡೆ ಇದು ಕಾರಣ ಆಗ್ತಾ ಇದೆ ಅಂತ ಹೇಳಿ ಯೂನಿವರ್ಸ್ ಹೇಳ್ತಾ ಇರುವಂತದ್ದು. ಇನ್ನು ಸ್ವಲ್ಪ ಇದರಲ್ಲಿ ಫ್ರೀ ಆಗಿ ನೀವು ಮೂವ್ ಆಗ್ಬೇಕು, ಇರೋಂತ ಮ್ಯಾಟ್ರ್ ಏನಿದೆ ಅದನ್ನ ಹೇಳ್ಕೋಬೇಕು. ಬಟ್ ಏನಾಗ್ತಾ ಇದೆ, ಬ್ಲಾಕೇಜಸ್ ತುಂಬಾ ಬರ್ತಾ ಇರೋ ಕಾರಣ ನೀವೆಲ್ಲೋ ಒಂದ್ ಕಡೆ ಬಿಸಿ ಆಗಿರೋದು, ಅವ್ರೆಲ್ಲೋ ಒಂದ್ ಕಡೆ ಬಿಸಿ ಆಗಿರೋದು, ಇಬ್ರು ಕೂಡ ಮನ್ಸ್ ಬಿಚ್ಚಿ ಮಾತಾಡ್ತಾ ಇಲ್ಲ. ಇಬ್ಬರಿಗೆ ರಿಲೇಟ್ ಮಾಡೋದಕ್ಕೆ ಥರ್ಡ್ ಪರ್ಸನ್ ಎಂಟ್ರಿ ಆಗ್ತಾ ಇದ್ದಾರೆ, ಅಂದ್ರೆ ಭೇಟಿ ಮಾಡ್ಸೋದಕ್ಕೆ ಥರ್ಡ್ ಪರ್ಸನ್ ಎಂಟ್ರಿ ಆಗ್ತಾ ಇದ್ದಾರೆ ಹೊರತು ನೀವ್ ಅದನ್ನ ಇನಿಷಿಯೇಟಿವ್ ತಗೊಳ್ತಾ ಇಲ್ಲ ಅನ್ನುವಂಥದ್ದು ಕೂಡ ಇಲ್ಲಿ ಅದು ಕೂಡ ಇದೆ. ಏನಾದ್ರೂ ಡೌಟ್ ಇದೆಯಾ, ಅದನ್ನ ಡೌಟ್ ಅನ್ನ ಕ್ಲಾರಿಫೈ ಮಾಡ್ಕೋಬೇಕು ಇಬ್ರು ಕೂಡ. ಏನಾಗ್ತಾ ಇದೆ ಹೇಳಿ, ಡೌಟ್ ಇದ್ರೂ ಕೂಡ ಇಬ್ರು ಯಾವ ರೀತಿ ಇದ್ದೀರಾ ಅಂತಂದ್ರೆ, ನೀವು ಕ್ಲಿಯರ್ ಆಗಿ ಮಾತಾಡ್ತಾ ಇಲ್ಲ, ಅವರು ಕ್ಲಿಯರ್ ಆಗಿ ಮಾತಾಡ್ತಾ ಇಲ್ಲ. ಸೊ ಇದೆಲ್ಲಾನು ಸೇರಿ ಏನಾಗ್ತಾ ಇದೆ, ನಿಮ್ಮ ರಿಲೇಶನ್ಶಿಪ್ ಅಲ್ಲಿ ಬ್ಲಾಕೇಜಸ್ ತುಂಬಾನೇ ಬರ್ತಾ ಇದೆ. ಓಕೆ, ಇನ್ನು ಡೀಪ್ ಆಗಿ ರೀಡಿಂಗ್ ನಿಮ್ಗೆ ಬೇಕು ಅಂತಂದ್ರೆ ನನ್ನ ಯೂಟ್ಯೂಬ್ ಚಾನಲ್ಗೆ ಕನೆಕ್ಟ್ ಮಾಡ್ಕೊಳ್ಳಿ. ನಿಮ್ಗೆ ಲವ್ ರಿಲೇಶನ್ಶಿಪ್ ರೀಡಿಂಗ್ ಎಲ್ಲ ಇರುತ್ತೆ. ಸೊ ರಾಶಿ ಚೆಕ್ ಕೂಡ ಮಾಡ್ಕೋಬಹುದು ನೀವು, ಅಲ್ಲಿನೂ ಕೂಡ ನಿಮ್ಗೆ ಎಲ್ಲ ಇನ್ಫಾರ್ಮೇಶನ್ ಸಿಗುತ್ತೆ. ಕನೆಕ್ಟ್ ಆಗಿ ನಾನು ಲಿಂಕ್ ಅನ್ನ ಶೇರ್ ಮಾಡಿರ್ತೀನಿ. ಸೊ ರೀಡಿಂಗ್ ಹೇಗನ್ನಿಸ್ತು ಖಂಡಿತ ಒಂದು ಲೈಕ್ ಕೊಡಿ ಅಂತ ಹೇಳ್ತಾ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಎಲ್ರಿಗೂ ಥ್ಯಾಂಕ್ ಯು.